ಇವತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಮೂರನೇ ಬಾರಿಗೆ ಶಾಸಕರನ್ನಾಗಿ ನಾರಾಯಣ ಸ್ವಾಮಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲೇನಾದ್ರು ಉದ್ಯೋಗಾವಕಾಶ ಸೃಷ್ಟಿ ಆಗುತ್ತಾ? ಒಂದು ಇಂಜಿನಿಯರಿಂಗ್ ಕಾಲೇಜು, ಆಮೇಲೆ ಮೆಡಿಕಲ್ ಕಾಲೇಜ್, ಇದು ನಮ್ಗೆ ಅತ್ಯವಶ್ಯಕತೆ ಇದೆ. ಇಲ್ಲಿಗೆ ಅನುದಾನ ಸಿಗುತ್ತಾ? ಯಾರಿಂದ ಕೂಡ ಇದುವರೆಗೂ ಕೂಡ ಒಂದು ಪೈಸೆ ತಗೊಂಡಿಲ್ಲ. ಅಲ್ಲೂ ಕೂಡ ನನ್ನ ಸ್ವಂತ ಮನೆ ಇಲ್ಲ. ಟ್ರಸ್ಟ್ ವತಿಯಿಂದ ಈಗಲೂ ಕೆಲಸಗಳು ನಡೀತಾ ಇದ್ದಾವ. ಬಂಗಾರಪೇಟೆ ನಗರವನ್ನ ಜಿಲ್ಲೆಯಲ್ಲಿಯೇ ಮಾದರಿಯನ್ನಾಗಿ ಮಾಡೇ ಮಾಡ್ತೇನೆ. ಅವ್ರು ಕೆಲಸ ಮಾಡಿದ್ದಾರೆ, ಓಟ್ ಹಾಕಿದ್ದಾರೆ. ಕನ್ಸಲ್ಲೂ ಕಂಡಿರಲಿಲ್ಲ ಆ ತರ ಒಂದು ಅಭಿವೃದ್ಧಿ ಇದೆ. ಯಾವುದೇ ಒಂದು ಸೌಲಭ್ಯ ನಮ್ಗೆ ಸಿಗಬೇಕಾದ್ರೆ ಹೋರಾಟ ಮಾಡಿದ್ರೆ ಮಾತ್ರ ನಮ್ಗೆ ಸಿಗ್ತಾ ಇತ್ತು. ಈಗ ಇನ್ನೂ ಆಗುವಂತ ಕೆಲಸಗಳು ಬೇಜಾನಿದೆ ಸರ್. ನಮ್ಮ ರಿಲೇಷನ್ ಅವರು ರೋಡ್ ಚೆನ್ನಾಗಿ ಮಾಡಿದ್ದಾರೆ. MLA ಅವರು ಯಾರೇ ಬರ್ಲಿ ನಾವು ಕಾಂಗ್ರೆಸ್. 3 ಸತಿ ಗೆಲ್ಬೇಕಂದ್ರೆ ತಮಾಷೆ ವಿಚಾರ ಅಲ್ಲ. ಗ್ಯಾರಂಟಿ ಯೋಜನೆಗಳು ಜನರಿಗೆ 100% ತಲುಪ್ತಾ ಇದೆ ಅನ್ಸುತ್ತಾ? ಸರ್ಕಾರ ನಡೆಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಯಾವ ಸರ್ಕಾರ ಇದ್ರೂ ಕೂಡ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪಾಲಿಟಿಕ್ಸ್ ಅನ್ನೋದು ಬಿಸ್ನೆಸ್ ಆಗ್ಬಿಟ್ಟಿದೆ ಅಂತ ಜನ ಕೂಡ ಕಮರ್ಷಿಯಲ್ ಆಗ್ಬಿಟ್ಟಿದ್ದಾರೆ. ಜನ ದುಡ್ಡು ಕೇಳೋ ಹಾಗೆ ಮಾಡಿದವ್ರು ಯಾರು ಸರ್? ನಮ್ಮಂತ ರಾಜಕಾರಣಿ. ಈ ಮಾತು ವಿರೋಧ ಪಕ್ಷದವರಿಗೆಲ್ಲೋ ಅಸ್ತ್ರ ಆಗತ್ತೆ ಅಂತ ಅನ್ಸಲ್ವಾ? ಇಲ್ಲಿ ಫಿಲ್ಟರ್ ಇಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.